ಕುತೂಹಲ ಮೂಡಿಸಿರೋದು ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರ ನಡೆ. ಈಗ ದೆಹಲಿಯಲ್ಲಿ ಇದ್ದುಕೊಂಡೇ ಸ್ಪಷ್ಟ ಸಂದೇಶವನ್ನು ಸಿಎಂ ರವಾನಿಸಿದ್ದಾರೆ. ರಾಹುಲ್ ಗಾಂಧಿ ಜೊತೆಗೆ ಪ್ರತ್ಯೇಕ ಚರ್ಚೆಗೆ ಈಗ ಮುಂದಾಗಿರುವಾಗಲೇ ಈ ಹೇಳಿಕೆಯನ್ನು ಕೊಟ್ಟಿರೋದು ಭಾರಿ ಕುತೂಹಲ ಮೂಡಿಸಿದೆ. ಡಿ.ಕೆ ಶಿವಕುಮಾರ್ ಅವರು ಯಾವ ದಾಳವನ್ನು ಉರುಳಿಸ್ತಾರೆ ನೋಡಬೇಕಾಗಿದೆ. ಡಿ.ಕೆ ಶಿವಕುಮಾರ್ ತಟಸ್ಥವಾಗಿರ್ತಾರ ಅಥವಾ ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿ ಅವ್ರ ಮನೆ ತಟ್ತಾರ? ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರ ಮನೆ ತಟ್ಟಿ ಅವ್ರು ಕೇಳುವಂಥ ಪರಿಸ್ಥಿತಿಯಲ್ಲಿ ಇದ್ದಾರಾ? ಹೋಗಿ ಬಾಗಿಲು ಬರೆದು ಅವರೇ ಬರಬೇಕು ಆ್ಯಕ್ಚುಲಿ. ಕಾರಣ ಅವರು ಪರಿಸ್ಥಿತಿಯನ್ನು ನಿಭಾಯಿಸೋ ರೀತಿಯಲ್ಲಿ ಮಾಡ್ಕೊಂಡಿದ್ದಿದ್ದೆ ಡಿ.ಕೆ ಶಿವಕುಮಾರ್ ಅವರು. ಇಲ್ಲದೆ ಇದ್ದಿದ್ರೆ ಪರಿಸ್ಥಿತಿ ಎಲ್ಲಿಗೆ ಹೋಗ್ತಾ ಇತ್ತು? ಬಿಹಾರ ಎಲೆಕ್ಷನ್ ಮುಗಿಯೋವರೆಗೂ ಮೌನ. ಎಕ್ಸಾಕ್ಟ್ಲಿ, ಈ ಚುನಾವಣೆ ಆಗುವವರೆಗೂ ಕೂಡ ಯಾವುದು ಏನು ಮಾತನಾಡೋಗಿಲ್ಲ. ನವೆಂಬರ್ ಅಂತ್ಯ ಡಿಸೆಂಬರ್ ಮೊದಲ ವಾರದಲ್ಲಿ ಪವರ್ ಶೇರ್ ಪ್ರಸ್ತಾಪವಾಗುವಂಥ ಸಾಧ್ಯತೆ ಇದೆ ಅಂತಿದ್ದಾರೆ. ಅದರಲ್ಲಿ ಯಾವ ಅನುಮಾನನೂ ಇಟ್ಕೊಳ್ಳೋಕೆ ಹೋಗಬೇಡಿ, ಭಾಳ ದೊಡ್ಡ ಮಟ್ಟದಲ್ಲೇ ಹೋಗುತ್ತೆ. ನವೆಂಬರ್ವರೆಗೆ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಲ್ಲುವುದು, ಅಂದರೆ ಬಿಹಾರ ಚುನಾವಣೆ ಮುಗಿಯೋವರೆಗೂ ಕೂಡ ಶಾಸಕರ ಆಯ್ಕೆಯೇ ಅಂತಿಮ ಅಂತ ಹೇಳೋದು. ಅಲ್ಲಿ ಶಾಸಕರು ಏನು ಬೆಂಬಲ ಕೊಡ್ತಾರೆ ಅದರ ಮೇಲೇ ಮುಂದಿನ ನಿರ್ಧಾರ ಅಂತ ಹೇಳಿ. ಸೊ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳುವುದು. ಡಿ.ಕೆ ಶಿವಕುಮಾರ್ ಮುಂದೆ ಇರುವಂಥ ಆಯ್ಕೆ ಹೈಕಮಾಂಡ್ ಹೇಳಿದಂತೆ ಕೇಳುವುದು. ಆಯಿತು ಅಂದ್ಕೊಂಡು ಹೋಗೋದು. ಸೊ ಬಿಹಾರ್ ಎಲೆಕ್ಷನ್ ಮುಗಿಯುವವರೆಗೂ ಕೂಡ ಸೈಲೆಂಟ್ ಆಗಿದ್ದು, ಆಮೇಲೆ ಹೈಕಮಾಂಡ್ ಮೇಲಿನ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆ ತಕ್ಕಂಗೆ ನಾವು ಇರಬೇಕು ಅಂತ ಹೇಳಿ. ಹಾಗೆ ನೋಡಿದರೆ ರಾಹುಲ್ ಗಾಂಧಿಯವರು ಮತ್ತು ಸೋನಿಯಾ ಗಾಂಧಿಯವರು ಚಿರುಣಿ ಆಗಿರಬೇಕು ಡಿ.ಕೆ ಶಿವಕುಮಾರ್ ಅವರಿಗೆ. ಆ ಸಂದರ್ಭದಲ್ಲಿ ಅವ್ರು ನಡ್ಕೊಂಡಂಥ ರೀತಿ, ತಮ್ಮನ್ನು ತಾವು ಹೆಗಲ ಮೇಲೆ ಹಾಕ್ಕೊಂಡು ಅವ್ರು ಹೋಗಿ ಅನುಭವಿಸಿ ಬಂದಂಥ ರೀತಿಗಳಿದೆಯಲ್ಲ, ಬೇರೆ ಯಾವ ಲೀಡರ್ಸ್ಗಳು ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ?